Hello everyone, once again welcome back to my channel. ಇವತ್ತಿನ ಈ ಸೆಷನಲ್ಲಿ ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದವರಿಗೆ ಎಲ್ಲೆಲ್ಲಿ ಜಾಬ್ ಕಾಲ್ ಫಾರ್ ಆಗಿದೆ ಆ ಕಂಪ್ನಿಗಳ ಬಗ್ಗೆ ಇನ್ ಡೀಟೇಲ್ ಆದ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇರಬೇಕು, ಯಾವ ಜಾಬಿಗೆ ಕಾಲ್ ಫಾರ್ ಆಗಿದೆ, ಹಾಗೆ ಕಂಪ್ನಿಯ ಹೆಸರು, ನೀವು ಕಂಪನಿಯ HR ಯಾವ ರೀತಿಯಾಗಿ ಕಾಂಟ್ಯಾಕ್ಟನ್ನು ಮಾಡ್ಬೋದು, ನಿಮ್ಮ ರೆಸ್ಯೂಮನ್ನು ಹೇಗೆ ಸೆಂಡ್ ಮಾಡ್ಬೋದು, ಸಂಬಂಧಪಟ್ಟಂಥ ಇಮೇಲ್ ಐಡಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಕಾಂಟ್ಯಾಕ್ಟ್ ನಂಬರ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ಇಲ್ಲಿ ಡಿಸ್ಕಷನ್ನ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಯಾವ ಕಂಪ್ನಿ ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ, ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸಿ ಮತ್ತು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಜಾಬ್ಗೆ ಜಾಯ್ನನ್ನು ಆಗ್ಬೋದು. ಮತ್ತು ಈ ಜಾಬ್ಗಳೀಗ ರೀಸೆಂಟಾಗಿ ಕಾಲ್ ಫಾರ್ ಆಗಿದ್ದು, ಕೆಲವೊಂದು ಜಾಬ್ಗಳು ನಿನ್ನೆ ಕಾಲ್ ಫಾರ್ ಆಗಿದ್ದು, ನಾನು ಸರ್ಚ್ ಮಾಡಿ ಹೇಳ್ತಾ ಇರೋದು ನಿನ್ನೆ ಕಾಲ್ ಫಾರ್ ಆಗಿದೆ. ಕೆಲವೊಂದಿಷ್ಟು ಜಾಬ್ಗಳು ಕಂಪ್ನಿಗಳು ಒಂದು 10 days ಬ್ಯಾಕ್ ಅದನ್ನ ಕಾಲ್ ಫಾರ್ ಮಾಡಿದ್ದಾರೆ. ಸ್ಟಿಲ್ ಯು ಹ್ಯಾವ್ ಟೈಮ್, ಸಫಿಷಿಯಂಟ್ ಟೈಮನ್ನು ಕೊಟ್ಟಿದ್ದಾರೆ. 1 monthವರೆಗೂ ನೀವು ಅಪ್ಲಿಕೇಶನ್ಸನ್ನು ಸೆಂಡ್ ಮಾಡ್ಬೋದು. ಸೊ ಸ್ಟಿಲ್ ಯು ಹ್ಯಾವ್ ಟೈಮ್. ನಾನಿಲ್ಲಿ ಹೇಳ್ತಿರುವಂಥ ಎಲ್ಲ ಜಾಬ್ಗಳಿಗೂ ಕೂಡ ಒಂದು 10 days 15 days ಅಥವಾ 1 day ಬ್ಯಾಕ್ 2 days ಬ್ಯಾಕಲ್ಲಿ ಕಾಲ್ ಫಾರ್ ಆಗಿರುವಂಥದ್ದು. ಸೊ ಹಾಗಾಗಿ ನೀವು ಸಫಿಷಿಯೆಂಟ್ ಆದ ಟೈಮ್ ಇರೋದ್ರಿಂದ ನೀವು ಕಂಪ್ನಿಗಳಿಗೆ ಅಪ್ಲೈಯನ್ನು ಮಾಡ್ಬೋದು. ಡೈರೆಕ್ಟ್ ಕಂಪ್ನಿಯ HR ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಕಾಂಟ್ಯಾಕ್ಟ್ ನಂಬರ್ಸನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೇನೆ. ಹಾಗೆ ಇಲ್ಲ ನಾನು ರೆಸ್ಯೂಮನ್ನೇ ಸೆಂಡ್ ಮಾಡ್ತೇನೆ ಅನ್ನೋರಿಗೆ ಕೂಡ ನಾನು ಇಮೇಲ್ ಐಡಿಯನ್ನು ಇಲ್ಲಿ ಶೇರ್ ಮಾಡಿದ್ದೇನೆ. ನೀವು ಇಮೇಲ್ ID ಮೂಲಕ ಏನು ಮಾಡ್ಬೋದು, ಇಲ್ಲಿ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು. ಅಥವಾ ಅವ್ರೇನು ಹೇಳಿದ್ದಾರೆ ಅಂತಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ಆ ವಾಟ್ಸಪ್ ನಂಬರ್ ಮೂಲಕ ನಿಮ್ಮ ರೆಸ್ಯೂಮನ್ನು ಶೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾದಂತಹ ಇನ್ಫಾರ್ಮೇಷನ್ಸ್ಗಳಿವೆ. ನೀವು ವಿಡಿಯೋನ ಡೀಟೇಲಾಗಿ ನೋಡಿದ್ರಿ ಅಂತಂದರೆ ನಿಮಗೆ ಎಲ್ಲ ರೀತಿಯಾದಂಥ ಐಡಿಯಾಸ್ಗಳು ಸಿಗಲಿಕ್ಕೆ ಸಾಧ್ಯ, ಅಥವಾ ಇನ್ಫಾರ್ಮೇಷನ್ ಸಿಗಲಿಕ್ಕೆ ಸಾಧ್ಯ. ಆ ಬೇಸ್ ಮೇಲೆ ನೀವೇನು ಮಾಡ್ಬೋದು ಹೇಳಿ, ರೆಸ್ಯೂಮನ್ನು ಸೆಂಡ್ ಮಾಡಿ ಅವ್ರ ಜೊತೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ನಿಮ್ದು ಏನೇ ಡೌಟ್ಸ್ ಇದ್ದರೂ ಅವ್ರ ಜೊತೆಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರನ್ನು ಮಾಡ್ಕೋಬೋದು. ಯಾಕಂದರೆ ಕೆಲವೊಂದು ಕಂಪ್ನಿಗಳು ವಾಕಿನ್ ಇಂಟರ್ವ್ಯೂ ಅಂತ ಹೇಳಿದರೆ ಟೈಮಿಂಗ್ಸು ಮತ್ತು ವೆನ್ಯೂ ಅವು ಏನನ್ನೂ ಇನ್ಫಾರ್ಮೇಷನ್ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ ಅಂದರೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮಗೆ ನಾನು ಶೇರ್ ಮಾಡ್ತೇನೆ. ನೀವೇನು ಮಾಡ್ಬೋದು ಹೇಳಿ, ಅವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನೇ ರೀತಿಯಾದಂಥ ಡೌಟ್ಸ್ ಇದೆ ಅವ್ರ ಜೊತೆ ಕೇಳ್ಬೋದು. ಇಂಟರ್ವ್ಯೂ ಯಾವಾಗಿದೆ, ಯಾವ ಟೈಮಲ್ಸ್ ಇದೆ, ಎಲ್ಲಿ ಇದೆ, ಅವುಗಳ ಬಗ್ಗೆ ನೀವು ಏನು ಮಾಡ್ಬೋದು ಹೇಳಿ ಕೇಳ್ಕೊಳ್ಬೋದು. ಸೊ let's start. Myself Shobha. Today we shall discuss the job openings for the diploma in mechanical engineering within the ಕರ್ನಾಟಕ. ಇಲ್ಲಿರುವಂಥದ್ದಷ್ಟೇ ನಾನು ಮಾತಾಡ್ತೇನೆ. ವಿದಿನ್ ದ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅದನ್ನಷ್ಟೇ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಔಟ್ ಆಫ್ ದ ಕರ್ನಾಟಕ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ. ಸೊ ವಾಚ್ ದ ವಿಡಿಯೋ ಟಿಲ್ ಟು ದ ಎಂಡ್. ಯು ವಿಲ್ ಗೆಟ್ ದ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದಂಥ ಕ್ಯಾಂಡಿಡೇಟ್ಸ್ಗೆ, ಇಫ್ ಯು ಆರ್ ಸ್ಟಿಲ್ ಯು ಆರ್ ಸರ್ಚಿಂಗ್ ಫಾರ್ ದ ಜಾಬಿಗೆ ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಇದೊಂದು ಇಂಪಾರ್ಟೆಂಟ್ ಆದಂಥ ವಿಡಿಯೋ ಆಗುತ್ತೆ. ಸೊ ಕೀಪ್ ಆನ್ ವಾಚಿಂಗ್. ದ ಫಸ್ಟ್ ಕಂಪ್ನಿ ಯಾವುದು ಅಂತಂದರೆ ಟೂಲ್ ಆ್ಯಂಡ್ ಡೈ ಮೇಕರ್. ದ ಕಂಪ್ನಿ ನೇಮ್ ಈಸ್ ಮ್ಯಾಕ್ ಆ್ಯಂಡ್ ಪ್ರೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇನ್ ಬ್ಯಾಂಗ್ಳೂರ್. ಪೋಸ್ಟ್ ಯಾವುದಿದೆ ಅಂತಂದರೆ ಟೂಲ್ ಆ್ಯಂಡ್ ಡೈ ಮೇಕರ್. ಓಕೆ, ಅರ್ಜೆಂಟ್ಲಿ ಇವ್ರು ಏನು ಹೇಳಿದ್ದಾರೆ, ಇಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಈಗ ನೋಡಿ, ಈ ಪೋಸ್ಟನ್ನು ಕಾಲ್ ಫಾರ್ ಮಾಡಿರೋದು ನಿನ್ನೆ ಅಷ್ಟೇ ಇದನ್ನ ಏನು ಮಾಡಿದ್ದಾರೆ ಹೇಳಿ ಕಾಲ್ ಫಾರನ್ನು ಮಾಡಿದ್ದಾರೆ. ಸೊ ಸ್ಟಿಲ್ ಯು ಹ್ಯಾವ್ ಸಫಿಷಿಯೆಂಟ್ ಟೈಮ್ ಟು ಅಪ್ಲೈ. ಸಫಿಷಿಯೆಂಟ್ ಅದನ್ನು ಟೈಮ್ ಇದೆ. ನೋಡಿ, ಇಲ್ಲಿ ಪ್ರೊವೈಡ್ ಮಾಡುವಂಥ ಸ್ಯಾಲ್ರಿ ಎಷ್ಟಿದೆ ಅಂತಂದರೆ 25,000 to 30,000ವರೆಗೂ ಇಲ್ಲಿ ಪರ್ ಮಂತ್ ಪೇಮೆಂಟನ್ನು ಮಾಡ್ತಾರೆ. ಹಾಗೆ ಇದು ಒಂದು ಫುಲ್ ಟೈಮ್ ಜಾಬ್ ಆಗಿದೆ. ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಫುಲ್ ಟೈಮ್ ಜಾಬ್ ಆಗಿದೆ. ಹಾಗೆ ಇದು ಕಾಂಟ್ರಾಕ್ಟ್ ಬೇಸ್ ಮೇಲೂ ಇಲ್ಲ. ಇಟ್ಸ್ ಅ ಫುಲ್ ಟೈಮ್ ಜಾಬ್, ನಾಟ್ ಅ ಪಾರ್ಟ್ ಟೈಮ್ ಜಾಬ್, ನಾಟ್ ಅ ಕಾಂಟ್ರಾಕ್ಟ್ ಜಾಬು ಅಲ್ಲ, ಫುಲ್ ಟೈಮ್ ಜಾಬು. 25,000 to 30,000 ಪೇಮೆಂಟನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಅವರು ಎಕ್ಸ್ಪೀರಿಯನ್ಸ್ 5 years ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ದಾರೆ. ಎಜುಕೇಷನ್ ಯಾವ್ದು ಕೇಳಿದ್ದಾರೆ ಅಂದರೆ, ಅಥವಾ ಕ್ವಾಲಿಫಿಕೇಷನ್ ಯಾವ್ದು ಬೇಕು ಅಂತ ಹೇಳಿದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಪ್ರಿಫರನ್ನು ಮಾಡ್ತೆ ಅಂತ ಹೇಳಿದ್ದಾರೆ. ಶೆಡ್ಯೂಲ್ ಇರುವಂಥದ್ದು ಇಲ್ಲಿ ಡೇ ಶಿಫ್ಟ್ ಮಾತ್ರ, ನೈಟ್ ಶಿಫ್ಟ್ ಮಾಡುವಂಥ ಅಗತ್ಯ ಇಲ್ಲ, ಡೇ ಶಿಫ್ಟ್ ಆಗಿದೆ. ದೆನ್ ಹಾಗೆಯೇ ಇಲ್ಲಿ ಅವರು ಕಂಪನಿ ಪ್ರೊವೈಡ್ ಮಾಡುವಂಥ ಬೆನಿಫಿಟ್ಸ್ ನೋಡಿ, ಹೆಲ್ತ್ ಇನ್ಶೂರೆನ್ಸ್, ಪೇಯ್ಡ್ ಲೀವ್ಗಳಾಗಿರ್ಬೋದು, ಅಥವಾ ಲೀವ್ ಎನ್ಕ್ಯಾಶ್ಮೆಂಟ್ ನೋಡಿ, ಈ ರೀತಿಯಾದಂಥ ಬೆನಿಫಿಟ್ಸನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ನೈಸ್ ಸ್ಯಾಲ್ರಿ ನೋಡಿ, 25,000 to 30,000 ಸ್ಯಾಲ್ರಿ ಪೇಮೆಂಟ್ ಮಾಡಿ ಈ ರೀತಿಯಾದಂಥ ಬೆನಿಫಿಟ್ಸ್ ಇದೆ. ಅಂದರೆ ಇನ್ಶೂರೆನ್ಸ್ ಕ್ಲೇಮ್ಸ್ಗಳಾಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ಗಳಾಗಿರ್ಬೋದು, ಪೇಯ್ಡ್ ಲೀವ್ಸ್ಗಳಾಗಿರ್ಬೋದು, ಅಥವಾ ಲೀವ್ ಎನ್ಕ್ಯಾಶ್ಮೆಂಟ್, ಈ ರೀತಿಯಾದಂಥ ಎಕ್ಸ್ಟ್ರಾ ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆಯೇ ಡೇ ಶಿಫ್ಟ್ಗಳಿಗೆ ನೈಟ್ ಶಿಫ್ಟು ಮಾಡಬೇಕಂತ ಇಲ್ಲ, ಫುಲ್ ಟೈಮ್ ಆದಂಥ ಒಂದು ಜಾಬ್ ಆಗಿದೆ ಇದು. ದ ಥಿಂಗ್ ಈಸ್ 5 years ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ದಾರೆ. ನೋಡಿ, ಥಿಂಗ್ ಈಸ್ ನಿನ್ನೆ ಅಷ್ಟೇ ಇದನ್ನ ಪೋಸ್ಟನ್ನು ಮಾಡಿದ್ದಾರೆ. ಕಾಲ್ ಫಾರ್ ಆಗಿದೆ ಅಂತ ನಿನ್ನೆ ಅಷ್ಟೇ ಹೇಳಿದ್ದಾರೆ. ನೋಡಿ, ಈ ಕಂಪ್ನಿಯ ವೆಬ್ಸೈಟ್ಗೆ ನೀವು ಚೆಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ಅವರು ತಮ್ಮ ಫೋನ್ ನಂಬರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಕಂಪ್ನಿಯ HR ನಂಬರನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟನ್ನು ಮಾಡಬಹುದು. ಓಕೆ, ದ ನೆಕ್ಸ್ಟ್ ಕಂಪ್ನಿ ಯಾವುದು ಅಂತಂದರೆ ದ ಟ್ರಿಡೆಂಟ್ ಇನ್ಫೋಸಲ್ ಲಿಮಿಟೆಡ್, ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ಬ್ಯಾಂಗ್ಳೂರಲ್ಲೇ ಇರುವಂಥದ್ದು ಇದು. ನೇಮ್ ಈಸ್ ಟ್ರಿಡೆಂಟ್ ಇನ್ಫೋಸಲ್ ಲಿಮಿಟೆಡ್ ಇನ್ ಬ್ಯಾಂಗ್ಳೂರ್.
ಓಕೆ. ಪೋಸ್ಟ್ ಯಾವುದು ಅಂತಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್. ಓಕೆ. ಕ್ವಾಲಿಫಿಕೇಷನ್ ಯಾವ್ದು ಬೇಕಂದರೆ ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಇನ್ ಮೆಕ್ಯಾನಿಕಲ್. ಹಾಗೆಯೇ 2 to 3 years ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ ಇಲ್ಲಿ. ದೆನ್ ಲೊಕೇಶನ್ ಇರೋದು ಪೀಣ್ಯ, ಬ್ಯಾಂಗ್ಳೂರಲ್ಲಿ. ಪೀಣ್ಯ ಸೆಕೆಂಡ್ ಸ್ಟೇಜ್ ಇನ್ ಬ್ಯಾಂಗ್ಳೂರ್. ಹಾಗೆ ನೋಡಿ ಈ ಜಾಬನ್ನು ಕಾಲ್ ಫಾರ್ ಮಾಡಿ 14 days ಆಯಿತು. ಅಂದರೆ ಇನ್ನೂ ನಿಮಗೆ ಸಫಿಷಿಯೆಂಟ್ 15 to 16 daysನ ಕಾಲಾವಕಾಶ ಇದೆ. 1 monthಿನ ಟೈಮ್ ಇಟ್ಟಿರ್ತಾರೆ ಅವರು ಆಲ್ಮೋಸ್ಟ್ ಆಗಿ. ಸೊ 14 days ಬ್ಯಾಕಲ್ಲಿ ಇದು ಕಾಲ್ ಫಾರ್ ಆಗಿದೆ. ಸ್ಟಿಲ್ ಯು ಹ್ಯಾವ್ 16 more days, ಇನ್ನು 16 ದಿನಗಳು ಇವೆ. ನೀವು ಏನು ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡ್ಬೋದು? ಅಪ್ಲೈ ಮಾಡೋಕ್ಕೆ ಸಂಬಂಧಿಸಿದಂಥ ಇಮೇಲ್ ಯಾವುದು ಅಂತಂದರೆ, ನೀವು ರೆಸ್ಯೂಮನ್ನು ಸೆಂಡ್ ಮಾಡಬೇಕಂತ ಇಮೇಲ್ ಯಾವುದು ಅಂತಂದರೆ ನೋಡಿ ಹೇಳ್ತೇನೆ. ರೀಚ್ ಅಸ್ ಎಟ್ trident.infosol.com. ನೋಡಿ, ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಕೋಬೋದು. ಇಮೇಲ್ ಯಾವುದು ಅಂತಂದರೆ ರೀಚ್ ಅಸ್ ಎಟ್ trident.infosol.com. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ನೀವು ಚೆಕ್ ಮಾಡ್ಬೋದು. ಇದ್ರ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು. ಹಾಗೆ ಇದಕ್ಕೆ ಸಂಬಂಧಿಸಿದಂಥ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಂಪ್ನಿ ವೆಬ್ಸೈಟಲ್ಲಿ ಇದೆ, ಪ್ರೊವೈಡ್ ಮಾಡಿದ್ದಾರೆ ಅವರು, ಅಲ್ಲಿ ನೀವು ಕಾಂಟ್ಯಾಕ್ಟನ್ನು ಕೂಡ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಕಂಪ್ನಿ ಯಾವುದು ಅಂತಂದರೆ, ಕಂಪ್ನಿ ನೇಮ್ ಯಾವುದು ಅಂತಂದರೆ ಫುಲ್ ಕೇರ್ ಇಂಡಿಯಾ ಬ್ಯಾಂಗ್ಳೂರ್, ಕರ್ನಾಟಕ. ಓಕೆ. ಜಾಬ್ ಯಾವುದಿರುವುದಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್, ಈ 2 ಜಾಬ್ಗಳಿಗೆ ಇಲ್ಲಿ ಅವಕಾಶ ಇದೆ. ಹಾಗೆಯೇ ಸ್ಯಾಲ್ರಿ ಎಷ್ಟು ಪ್ರೊವೈಡ್ ಮಾಡ್ತಿದ್ದಾರೆ ಅಂತಂದರೆ 2,50,000 ಪರ್ ಇಯರ್ಗೆ 2,50,000 ಅಷ್ಟು ಏನು ಮಾಡ್ತಿದ್ದಾರೆ ಹೇಳಿ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ವೆರಿ ಗುಡ್ ಅಪಾರ್ಚುನಿಟೀಸ್ ಫಾರ್ ದ ಫ್ರೆಷರ್ಸ್. ಇವ್ರು ಕೇಳ್ತಿರೋದು ಫ್ರೆಷರ್ಸಿಗೆ ಮಾತ್ರ ಇಲ್ಲಿ ಅವಕಾಶ ಇರೋದು. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸನ್ನು ಅವ್ರು ಕೇಳ್ತಾ ಇಲ್ಲ. ಇಫ್ ಯು ಆರ್ ದ ಫ್ರೆಷರ್ಸ್ ಕ್ಯಾಂಡಿಡೇಟ್ಸ್, ನೀವು ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿದೆ ಅಂದರೆ ನೀವು ಡಿಪ್ಲೊಮಾ ಮುಗಿಸಿದ್ರೆ ಯು ಕ್ಯಾನ್ ಅಪ್ಲೈ, ನೀವು ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಒಂದು ಒಳ್ಳೆ ಅಪಾರ್ಚುನಿಟಿ. ಯಾಕಂತಂದರೆ ಎಲ್ಲ ಹೆಚ್ಚಿನ ಕಂಪ್ನಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರೇ ಬೇಕು ಅಂತ ಪ್ರಿಫರ್ ಮಾಡ್ತಿದ್ದಾರೆ. ಆದರೆ ಈ ಕಂಪ್ನಿಯಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಅವರು ಫ್ಲೈ ಕೇರ್ ಇಂಡಿಯಾ ಲಿಮಿಟೆಡಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ವಿ ಆರ್ ಹೈರಿಂಗ್ ಓನ್ಲಿ ಫಾರ್ ದ ಫ್ರೆಶ್ ಕ್ಯಾಂಡಿಡೇಟ್ಸ್. ಅಂದರೆ ಜಸ್ಟ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥ ಕ್ಯಾಂಡಿಡೇಟ್ಸ್ಗಳನ್ನು ನಾವು ಹೈಯರ್ ಮಾಡ್ತಾ ಇದ್ದೇವೆ. ಸೊ ಡಿಪ್ಲೊಮಾ ಜಸ್ಟ್ ಕಂಪ್ಲೀಟ್ ಆದಂತಹ ಒಂದು ಕ್ಯಾಂಡಿಡೇಟ್ಸಿಗೆ ಒಂದು ಒಳ್ಳೆ ಅವಕಾಶ. ಯಾವ ಕಂಪ್ನಿಗಳು ಎಕ್ಸ್ಪೀರಿಯನ್ಸ್ ಇಲ್ಲದೆ ತಗೊಳ್ಳಲ್ಲ, ದೇ ಫಸ್ಟ್ ಪ್ರಿಫರ್ಸ್ ದ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್. ಬಟ್ ಇಲ್ಲಿ ಹಾಗಿಲ್ಲ, ದೇ ಆರ್ ಗೋಯಿಂಗ್ ಟು ಪ್ರಿಫರ್ ದ ಫ್ರೆಷರ್ಸಿಗೆ ಇಲ್ಲಿ ಪ್ರಿಫರನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ, ಏನು ಅಂತಂದರೆ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ 2017, 2018 ಮತ್ತು 19, 20ಯಲ್ಲಿ ಕಂಪ್ಲೀಟ್ ಆದಂತಹ ಕ್ಯಾಂಡಿಡೇಟ್ಸ್ ಇಲ್ಲಿ ಅಪ್ಲೈ ಮಾಡಬೇಕು. 2016 ಅಥವಾ ಅದಕ್ಕಿಂತ ಹಿಂದೆ ಯಾರು ಕಂಪ್ಲೀಟ್ ಮಾಡಿದಾರಲ್ಲ ಅವರು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗಲಿ. ಆಫ್ಟರ್ ದ 2017 ಅಂತ ನೀವು ಯಾರು ನಿಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರೋ ಟಿಲ್ ಟು ದ 2020ವರೆಗೆ ಅವರು ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಅಂದರೆ 2017, 18, 19, 20ಯಲ್ಲಿ ಯಾರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದೀರೋ ಅವರು ಈ ಕಂಪನಿಗೆ ಜಾಬರಿಗೆ ಅಪ್ಲೈಯನ್ನು ಮಾಡ್ಬೋದು. ಇಟ್ಸ್ ಓನ್ಲಿ ಫಾರ್ ದ ಫ್ರೆಶ್ ಕ್ಯಾಂಡಿಡೇಟ್ಸ್, ಓನ್ಲಿ ಫಾರ್ ದ ಫ್ರೆಷರ್ಸ್. ಕೇವಲ ಫ್ರೆಷರ್ಸ್ ಮಾತ್ರ ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ನೋಡಿ, ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಹೇಳಿ, ಕಂಪನಿಯ HR ವಾಟ್ಸಪ್ ನಂಬರನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವೇನು ಮಾಡ್ಬೋದು, ಅವ್ರ ಮೂಲಕ ಮಾತಾಡ್ಬೋದು ಅಥವಾ ಅಲ್ಲಿ ರೆಸ್ಯೂಮನ್ನು ನೀವು ಸೆಂಡ್ ಮಾಡ್ಬೋದು. ಸಂಬಂಧಪಟ್ಟಂಥ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ಕನ್ನು ಮಾಡ್ಕೋಬೋದು. 7252888791 ಇಸ್ ದ HR ನಂಬರ್, ಕಂಪನಿಯ HR ವಾಟ್ಸಪ್ ನಂಬರ್. ಇದ್ರ ಮೂಲಕ ನೀವೇನು ಮಾಡ್ಬೋದು, ಇಲ್ಲಿ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು ಹೇಳಿದ್ದಾರೆ. ಅಥವಾ ನಿಮ್ಗೆ ಏನೋ ಒಂದು ಕ್ವ್ಯಾರೀಸು ಅಥವಾ ಏನೋ ಡೌಟ್ಸು ಅಥವಾ ಏನೋ ಕ್ವಶನ್ಸ್ಗಳು ಇತ್ತು ಅಂತಂದರೆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ನೀವು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಬೋದು, ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದ ಥರ್ಡ್ ಕಂಪನಿ. ದ ನೆಕ್ಸ್ಟ್ ಕಂಪನಿ ಇಸ್ ಎವರೆಸ್ಟ್ ಬ್ಲೋವರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್. ಇಟ್ ಈಸ್ ಆಲ್ಸೋ ದ ಲೊಕೇಶನ್ ಈಸ್ ಆಲ್ಸೋ ಇನ್ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು. ಆದರೆ ಇವರು ಇದರ ಬ್ರಾಂಚಸ್ ಬೇರೆ ಬೇರೆ ಕಡೆಗಿದೆ, ಅಲ್ಲೂ ಕೂಡ ಕಾಲ್ ಫಾರ್ ಆಗಿದ್ದಾರೆ. ಇದು ಆ್ಯಕ್ಚುಲಿ ಇರುವಂಥದ್ದು ಇದು ಬ್ಯಾಂಗ್ಳೂರಲ್ಲಿ ಲೊಕೇಶನ್, ಆದರೆ ಕಾಲ್ ಫಾರ್ ಆಗಿರೋದು ಇದರ ಬ್ರಾಂಚಸ್ ಬೇರೆ ಬೇರೆ ಕಡೆ ಇದೆ. ಅಲ್ಲೂ ಕೂಡ ಏನು ಮಾಡಿದ್ದಾರೆ ಹೇಳಿ ರಿಕ್ರೂಟ್ಮೆಂಟನ್ನು ಮಾಡ್ಕೋತಾ ಇದ್ದಾರೆ. ಯಾವ್ಯಾವ ಲೊಕೇಶನ್ ಅಂತಂತಂದರೆ ಚೆನ್ನೈ, ಕೋಲ್ಕತ್ತಾ, ಗುಜರಾತ್ ಹಾಗೆ ಚಂಡೀಗಢ, ಈ ಎಲ್ಲ ಕಡೆಗೂ ಕೂಡ ಏನು ಮಾಡಿದ್ದಾರೆ ಹೇಳಿ ಲೊಕೇಶನ್ ಇದೆ. ಇಲ್ಲೂ ಕೂಡ ರಿಕ್ರೂಟ್ಮೆಂಟನ್ನು ಮಾಡ್ಕೋತಾ ಇದ್ದಾರೆ. ನೀವು ಬ್ಯಾಂಗ್ಳೂರಲ್ಲೂ ಮಾಡ್ಬೋದು ಅಥವಾ ನಾನು ಈಗ ಹೇಳಿದ್ನಲ್ವ ಆ ಎಲ್ಲ ಪ್ಲೇಸ್ಗಳಲ್ಲೂ ಬೇಕಾದ್ರೆ ನೀವು ವರ್ಕ್ ಮಾಡಬೇಕು ಅನ್ನೋ ಇಚ್ಛೆ ಇದ್ದವರು ನೀವು ಅಲ್ಲೂ ಕೂಡ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಓಕೆ, ಜಾಬ್ ಯಾವ ರೀತಿಯ ಜಾಬ್ ಅಂದರೆ ರೆಸಿಡೆನ್ಸ್ ಸೇಲ್ಸ್ ಇಂಜಿನಿಯರ್ಸ್ಗೆ ಕಾಲ್ ಫಾರ್ ಆಗಿರುವಂಥದ್ದು. ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ BTech ಆಗಿರ್ಬೇಕಂತ ಹೇಳಿದ್ದಾರೆ, ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಸ್. 1 to 5 years ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳಿದ್ದಾರೆ ಅವರು. ಸ್ಯಾಲ್ರಿ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ಬೆಸ್ಟ್ ಇನ್ ದ ಇಂಡಸ್ಟ್ರಿ, ಅಂದರೆ ಅಕಾರ್ಡಿಂಗ್ ಟು ಕಂಪನಿ ನಾರ್ಮ್ಸ್ ಪ್ರಕಾರ, ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇಲ್ಲಿ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ವೆರಿ ಗುಡ್ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡ್ತಾರೆ ಅವರು. ಕಂಪ್ನಿ ನಾರ್ಮ್ಸ್ ಅಂದರೆ ದೇ ಆರ್ ಪ್ರೊವೈಡಿಂಗ್ ದ ವೆರಿ ಗುಡ್ ಸ್ಯಾಲರಿ.
ಬೇರೆಯವರಿಗೆಲ್ಲ ಯಾವ ರೀತಿ ಹಿಂದೆ ಪ್ರೊವೈಡ್ ಮಾಡಿದ್ರು ಅದೇ ರೀತಿಯಲ್ಲಿ ಸ್ಯಾಲ್ರಿಯನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಬಟ್ ಎಕ್ಸಾಕ್ಟ್ ಫಿಗರನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅವರು ಇಷ್ಟೇ ಪೇಮೆಂಟ್ ಮಾಡ್ತೆ ಅಂತ ಆ ಫಿಗರನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅಕಾರ್ಡಿಂಗ್ ಟು ಕಂಪ್ನಿ ನಾರ್ಮ್ಸ್ ವಿ ವಿಲ್ ಪೇ ದ ಸ್ಯಾಲರಿ, ವಿ ವಿಲ್ ಮೇಕ್ ದ ಪೇಮೆಂಟನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಓಕೆ ನೋಡಿ, ಈ ಜಾಬ್ಗೆ ಕಾಲ್ ಫಾರ್ ಆಗೋದು 4 days ಬ್ಯಾಕ್, 4 ದಿನದ ಹಿಂದೆ ಇದಕ್ಕೆ ಏನಾಗಿ ಈ ಜಾಬಿಗೆ ಕಾಲ್ ಫಾರನ್ನು ಮಾಡಿದ್ದಾರೆ. ಕಂಪ್ನಿ ನೇಮ್ ಎವರೆಸ್ಟ್ ಬ್ಲೋವರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಇನ್ ಬ್ಯಾಂಗ್ಳೂರಲ್ಲಿ ಇರುವಂಥದ್ದು. ಹಾಗೆ ಇದರ ಬ್ರಾಂಚಸ್ ಇರುವಂಥದ್ದು ಕೋಲ್ಕತ್ತಾ, ಚೆನ್ನೈ, ಹಾಗೆ ಗುಜರಾತ್ ಆ್ಯಂಡ್ ಆಲ್ಸೋ ಚಂಡೀಗಢ, ಈ 4 ಕಡೆಗೆ ಇದರ ಲೊಕೇಶನ್ ಇದೆ. ಇಲ್ಲೂ ಕೂಡ ಏನು ಮಾಡಿದ್ದಾರೆ ಹೇಳಿ, ರೆಸಿಡೆನ್ಸ್ ಸೇಲ್ಸ್ ಎಂಜಿನಿಯರ್ಸ್ಗೆ ಕಾಲ್ ಫಾರನ್ನು ಮಾಡಿದ್ದಾರೆ. ಯು ಕ್ಯಾನ್ ಪ್ರಿಫರ್, ನೋಡಿ ಫಸ್ಟು ನೀವು ಜಾಬನ್ನು ಸರ್ಚ್ ಮಾಡ್ಕೊಳ್ಳಿ. ನನಗೆ ಅಲ್ಲಾಗಲ್ಲ, ಇಲ್ಲಿ ಮಾಡಲಿಕ್ಕಾಗಲ್ಲ, ನಾವು ವಿದಿನ್ ದ ಕರ್ನಾಟಕನೇ ನಮ್ಗೆ ಜಾಬ್ ಬೇಕು ಅಂದರೆ ಆಗಲ್ಲ. ಯು ಶುಡ್ ಗೋ ಫಾರ್ ಇಟ್, ಯು ಶುಡ್ ಅಕ್ವೈರ್ ದ ಎಕ್ಸ್ಪೀರಿಯನ್ಸ್ ಫಸ್ಟ್. ಅದು ಎಲ್ಲೇ ಇದ್ರೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು. ಇಫ್ ಯು ಆರ್ ದ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್, ನೀವು ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಡೆಫಿನೆಟ್ಲಿ ವಿಲ್ ಗೆಟ್ ದ ಜಾಬ್ ಆಫ್ಟರ್ ಸಮ್ ಟೈಮ್, ನಾಟ್ ನೌ ಓನ್ಲಿ. ಬಿಗಿನಿಂಗಲ್ಲಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಜಾಬ್ ಸಿಗಲಿ ಸಾಧ್ಯ ಇಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಒನ್ಸ್ ಯು ಗೆಟ್ ದ ಎಕ್ಸ್ಪೀರಿಯನ್ಸ್ನ ಡೆಫಿನೆಟ್ಲಿ 1, 2, 3, 4 ಅಥವಾ 4 to 5 years ನಂತರ ನೀವು ಎಲ್ಲಿ ಬೇಕೋ ಅಲ್ಲಿ ಕನ್ವೀನಿಯನ್ಸ್ ಆದಂತಹ ಜಾಬ್ ಸಿಗಲಿಕ್ಕೆ ಸಾಧ್ಯ. ವಿದೌಟ್ ದ್ಯಾಟ್ ಮೊದಲಿಗೆ ನನಗೆ ಕನ್ವೀನಿಯೆಂಟ್ ಆಗಿರುವಂಥ, ತುಂಬ ಕನ್ವೀನಿಯೆಂಟ್ ಆಗಿರುವಂಥ ಅಥವಾ ಈಸಿ ಆಗಿರುವಂಥ ಪ್ಲೇಸಲ್ಲಿ ನನಗೆ ಜಾಬ್ ಬೇಕು ಅಂತ ಬಯಸೋದು ತಪ್ಪಾಗುತ್ತೆ. ಟ್ರೈ ಟು ಅಕ್ವೈರ್, ಟ್ರೈ ಟು ಗ್ರಾಬ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿ, ಸ್ವಲ್ಪ ಪ್ರಯತ್ನ ಪಡಿ, ಸ್ಟ್ರಗಲ್ ಮಾಡಿ. ಆಫ್ಟರ್ ಸಮ್ ಮೋರ್ ಇಯರ್ಸ್, 4-5 ವರ್ಷಗಳ ನಂತರ ಒನ್ಸ್ ಯು ಅಕ್ವೈರ್ ದ ಎಕ್ಸ್ಪೀರಿಯನ್ಸ್, ದೆನ್ ಯು ಡೆಫಿನೆಟ್ಲಿ ಗೆಟ್ ದ ಕನ್ವೀನಿಯೆಂಟ್ ಆದ ಜಾಬ್ ಸಿಗಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಜಾಬ್ ಇರುವಂಥದ್ದು ಕಂಪ್ನಿ ನೇಮ್ ಫ್ಲಿಡರಿಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇನ್ ಬ್ಯಾಂಗ್ಳೂರ್. ಓಕೆ ನೋಡಿ, ನಾನು ಎಲ್ಲ ಕಂಪ್ನಿಯ ನೇಮ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ನೀವು ಅದನ್ನ ಚೆಕ್ಕನ್ನು ಮಾಡ್ಕೊಳ್ಬೋದು. ಯಾಕಂತಂದರೆ ನಾನು ಹೇಳುವಾಗ ನಿಮಗೆ ಅಲ್ಲಿ ಕೇಳದೇ ಇರ್ಬೋದು ಅಥವಾ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು. ಸೊ ಆ ಪರ್ಪಸ್ಗೋಸ್ಕರ ನಾನು ಏನು ಮಾಡಿದ್ದೇನೆ ಹೇಳಿ, ಎಲ್ಲ ಕಂಪ್ನಿ ನೇಮನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಒಂದ್ಸರಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಂದರೆ ಎಲ್ಲ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ನಾನೀಗ ಇಲ್ಲಿ ತುಂಬ ಡೀಟೇಲ್ಸಾಗಿ ಹೇಳಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಆ್ಯಂಡ್ ಯು ವಿಲ್ ಗೆಟ್ ಬೋರ್. ಡೆಫಿನೆಟ್ಲಿ ನಿಮಗೆ ಬೋರ್ ಆಗಿ ಹೋಗಿಬಿಡುತ್ತೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಮಾತ್ರ ಪಿಕಪ್ ಮಾಡಿ ಹೈಲೈಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಹೇಳ್ತಾ ಇದ್ದೀನಿ ಏನು ಬೇಕು ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್ ಮಾಡಿ. ನಿಮ್ಗೆ ಇನ್ನೂ ಡೀಟೇಲ್ಸ್ ಆಗಿ ಬೇಕು ಅಂತಂದರೆ ಒನ್ಸ್ ಯು ಸರ್ಚ್ ಇನ್ ದ ಗೂಗಲ್, ಒಮ್ಮೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಂದರೆ ಡಿಟೇಲ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಓಕೆ, ಈಗ ಎಲ್ಲ ಕಂಪ್ನಿಯ ಹೆಸರುಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಕಂಪ್ನಿ ನೇಮ್ ಇಸ್ ಫ್ಲಿಡರಿಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಬ್ಯಾಂಗ್ಳೂರ್ ಇನ್ ಕರ್ನಾಟಕ ಓನ್ಲಿ. ಜಾಬ್ ಇರುವಂಥದ್ದು ಮೆಕ್ಯಾನಿಕಲ್ ಟರ್ನರ್. ಇಲ್ಲಿ ಸ್ಯಾಲರಿ ಎಷ್ಟು ಪ್ರೊವೈಡ್ ಮಾಡ್ತಾರೆ ಅಂದರೆ 15,176 rupees to 84,887 ಪರ್ ಮಂತ್. ಇದೊಂದು ಫುಲ್ ಟೈಮ್ ಜಾಬ್, ಹಾಗೆ ಕಾಂಟ್ರಾಕ್ಟ್ ಬೇಸ್ ಮೇಲೂ ತೊಗೋತಿದ್ದಾರೆ. ಫುಲ್ ಟೈಮ್ ಜಾಬು ಕೂಡ ಆಗಿದೆ. ಇಲ್ಲಿರುವಂಥ ಪೋಸ್ಟು 2 to 4, 2-4 ಪೋಸ್ಟು ಖಾಲಿ ಇದೆ. ನಂಬರ್ ಆಫ್ ವೇಕೆನ್ಸೀಸ್ ಇಸ್ 2 to 4 ಅಂತ ಹೇಳಿದ್ದಾರೆ. ಲೊಕೇಶನ್ ಇರುವಂಥದ್ದು ಪೀನಿಯಾ ಇನ್ ಬ್ಯಾಂಗ್ಳೂರಲ್ಲಿ ಪೀನಿಯಾ ಲೊಕೇಶನಲ್ಲಿ ಇದೆ. ಇದು 1 to 3 years ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಹಾಗೆ ಅವ್ರು ಏನು ಹೇಳ್ತಾರೆ ಅಂದರೆ ಸೈಟಲ್ಲಿ ವರ್ಕ್ ಮಾಡಲಿಕ್ಕೆ ಮನಸ್ಸಿದ್ದವರು, ಹಾಗೆ ಆಲ್ ಓವರ್ ದ ಇಂಡಿಯಾ ಟ್ರಾವೆಲ್ ಮಾಡುವಂಥ ಮನಸ್ಸಿರಬೇಕು. ಅಂದರೆ ಅವರು ವರ್ಕ್ ಆಲ್ ಓವರ್ ದ ಇಂಡಿಯಾದಲ್ಲಿ ಪ್ರೊವೈಡ್ ಮಾಡ್ತಾರೆ, ಎಲ್ಲಿ ಕೂಡ ಇರ್ಬೋದು. ಸೊ ನೀವೇನು ಮಾಡಬೇಕಾಗುತ್ತೆ, ಟ್ರಾವೆಲ್ ಮಾಡಬೇಕಾಗುತ್ತೆ, ಅವ್ರು ಹೇಳಿದಂಥ ಪ್ಲೇಸಿಗೆ ಹೋಗಿ ವರ್ಕನ್ನು ಮಾಡಿ ಬರಬೇಕಾಗುತ್ತೆ. ಆ ರೀತಿಯಾದಂತಹ ಡಿಸೈರ್ಸ್ ಇರುವವರು ನೀವು ಏನು ಮಾಡ್ಬೋದು, ಇಲ್ಲಿ ಅಪ್ಲೈಯನ್ನು ಮಾಡಬಹುದು. ಕಾಂಟ್ರಾಕ್ಟ್ ಮೇಲೆ ಏನಾದರೂ ನೀವು ಸೆಲೆಕ್ಟ್ ಆದರೆ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ದ 6 months. ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ಸೆಲೆಕ್ಟ್ ಆದ್ದರಿಂದ 6 months ಮಾತ್ರ ಇಲ್ಲಿ ಏನು ಮಾಡ್ತಾರೆ, ಜಾಬನ್ನು ಪ್ರೊವೈಡ್ ಮಾಡ್ತಾರೆ. ಫುಲ್ ಟೈಮ್ ಜಾಬು ಇದೆ, ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೂ ಇದೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ಸೆಲೆಕ್ಟ್ ಆದರೆ ಅಂತಂದರೆ ದ ಡ್ಯೂರೇಷನ್ ಈಸ್ ಓನ್ಲಿ ಫಾರ್ ದ 6 months, ಕೇವಲ 6 ತಿಂಗಳಿಗೆ ಮಾತ್ರ. ಹಾಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ಸೆಲೆಕ್ಟ್ ಆದರೆ ಅಂದರೆ ನಿಮಗೆ ಪ್ರೊವೈಡ್ ಮಾಡುವಂಥ ಸ್ಯಾಲ್ರಿ 15,176 rupees to 24,887 rupees ಪರ್ ಮಂತ್. ನೋಡಿ, ಈ ಜಾಬ್ ಕಾಲ್ ಫಾರ್ ಆಗಿರೋದು 26 days ಬ್ಯಾಕಲ್ಲಿ ಈ ಜಾಬು ಕಾಲ್ ಫಾರ್ ಆಗಿದೆ. ಓಕೆ, ದೆನ್ ಹಿಯರ್ ಆಲ್ಸೋ ಯು ಹ್ಯಾವ್ ಟೈಮ್. ಇಲ್ಲೂ ಕೂಡ ನಿಮಗೆ ಸಫಿಷಿಯೆಂಟ್ ಆದಂಥ ಟೈಮ್ ಇದೆ. ಯಾಕಂತಂದರೆ ಇಫ್ ದೇ ಆರ್ ರಿಕ್ರೂಟೆಡ್ ಏನು ತೆಗೆದು ಬಿಡ್ತಾರೆ, ಅವರು ರಿಕ್ರೂಟ್ ಆಗಿತ್ತು ಅಂತಂದರೆ ಸೈಟಲ್ಲಿ ಇದನ್ನ ತೆಗೆದು ಬಿಡ್ತಾರೆ. ಅದನ್ನ ಇನ್ನೂ ತೆಗೆದಿಲ್ಲ, ಅವ್ರು ಇಟ್ಟಿದ್ದಾರೆ ಹಾಗೇನೆ. ದಟ್ ಮೀನ್ಸ್ ಹಾಗಂದ್ರೆ ಏನು, ಸ್ಟಿಲ್ ಯು ಹ್ಯಾವ್ ಅಪ್ಲೈ, ನೀವೇನು ಮಾಡ್ಬೋದು, ಇಲ್ಲಿ ಅಪ್ಲೈಯನ್ನು ಮಾಡಬಹುದು. ನೆಕ್ಸ್ಟ್ ಕಂಪ್ನಿ ನೇಮ್ ಇಸ್ ASM ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಜಾಬ್ ಇರುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್ಸ್. ಸ್ಯಾಲ್ರಿ ಇರುವಂಥದ್ದು 3 lakh to 7.5 lakhs ಪರ್ ಇಯರ್ಸ್, 3 lakh to 7.5 lakhs ಪರ್ ಇಯರ್. ಹಾಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಇಲ್ಲಿ 3 years to 5 years ವರೆಗೆ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಹಾಗೆ
ನೋಡಿ ಈ ಜಾಬ್ ಕಾಲ್ ಫಾರ್ ಆಗಿರೋದು 16 ಡೇಸ್ ಬ್ಯಾಕಲ್ಲಿ ಈ ಜಾಬನ್ನು ಕಾಲ್ ಫಾರ್ ಆಗಿದ್ದಾರೆ. ದ ಕಂಪ್ನಿ ನೇಮ್ ಈಸ್ ASM ಪ್ರೈವೇಟ್ ASM ಟೆಕ್ನಾಲಜೀಸ್ ಲಿಮಿಟೆಡ್. ಸ್ಯಾಲ್ರಿ ಈಸ್ 3.5 lakh to 7.5 lakh per year. ಓಕೆ, ನೆಕ್ಸ್ಟ್ ಕಂಪ್ನಿ ನೇಮ್ ಈಸ್ ಬೆಲ್ಫಾಸ್ಟ್ ಮ್ಯಾನೇಜ್ಮೆಂಟ್ ಇನ್ ಬ್ಯಾಂಗ್ಳೂರ್ ಕರ್ನಾಟಕ. ಮೆನ್ಫೆಸ್ಟ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ಜಾಬ್ ಇರುವಂಥದ್ದು ಫ್ಯಾಸಿಲಿಟಿ ಎಕ್ಸಿಕ್ಯೂಟಿವ್ಸ್, ಅಂದರೆ ಟೆಕ್ನಿಕಲ್ ಫೀಲ್ಡಲ್ಲಿರುವಂಥದ್ದು. ನಂಬರ್ ಆಫ್ ವೇಕೆನ್ಸಿ ನೋಡಿ, ಇಲ್ಲಿ 10 ಪೋಸ್ಟ್ ಇದೆ. ನಂಬರ್ ಆಫ್ ವೇಕೆನ್ಸೀಸ್ ಈಸ್ ಇನ್ 10 ಇನ್ ನಂಬರ್. ಪೋಸ್ಟ್ ಇರುವಂಥದ್ದು ಅಡ್ಮಿನಿಸ್ಟ್ರೇಷನ್ ಪೋಸ್ಟು ಅಥವಾ ಟೆಕ್ನಿಷಿಯನ್ ಪೋಸ್ಟಿಗೆ ಇಲ್ಲಿ ಏನು ಹೇಳಿದರೆ ಕಾಲ್ ಫಾರನ್ನು ಮಾಡಿದ್ದಾರೆ. ಕ್ವಾಲಿಫಿಕೇಷನ್ ಹಾಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಎಕ್ಸ್ಪೀರಿಯನ್ಸ್ 1 ಇಯರ್ನ ಎಕ್ಸ್ಪೀರಿಯನ್ಸು ನೋಡಿ. ಲೊಕೇಶನ್ ಇರುವಂಥದ್ದು ಬ್ಯಾಂಗ್ಳೂರ್, ಡೆಲ್ಲಿ, ನೋಯ್ಡಾ, ಪೂನಾ ಹಾಗೆ ಗುರ್ಗಾಂವ್. ಈ 4-5 ಪ್ಲೇಸ್ಗಳಲ್ಲಿ ಲೊಕೇಶನ್ ಇದೆ, ಕಾಲ್ ಫಾರ್ ಆಗಿದೆ. ಹಾಗೆ ಇದನ್ನು ಕಾಲ್ ಫಾರ್ ಮಾಡಿದ್ದು ಯಾವತ್ತು ಅಂದರೆ 12 ಡೇಸ್ ಬ್ಯಾಕಲ್ಲಿ ಏನು ಮಾಡಿದ್ದಾರೆ ಹೇಳಿ ಕಾಲ್ ಫಾರನ್ನು ಮಾಡಿದ್ದಾರೆ. ನೋಡಿ ಕಂಪ್ನಿ ನೇಮ್ ಇನ್ನೊಂದ್ಸಲ ಹೇಳ್ತೇನೆ, ಬೆಲ್ಫಾಸ್ಟ್ ಮ್ಯಾನೇಜ್ಮೆಂಟ್ ಇನ್ ಬ್ಯಾಂಗ್ಳೂರ್. ಎಕ್ಸಿಕ್ಯೂಟಿವ್ಸ್ ಜಾಬ್ ಇರೋದು ಎಕ್ಸಿಕ್ಯೂಟಿವ್ಸ್ಗೆ, ಫ್ಯಾಸಿಲಿಟಿ ಎಕ್ಸಿಕ್ಯೂಟಿವ್ಸ್ ಮತ್ತು ಟೆಕ್ನಿಷಿಯನ್ಸ್ಗಳಿಗೆ. ನಂಬರ್ ಆಫ್ ಪೋಸ್ಟ್ ಈಸ್ ಇನ್ 10 ಇನ್ ನಂಬರ್, 10 ಪೋಸ್ಟ್ ಇದೆ. ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಓನ್ಲಿ. ಎಕ್ಸ್ಪೀರಿಯನ್ಸ್ 1 ಇಯರ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಹಾಗೆ ಇಲ್ಲಿ ಜಾಬ್ ಲೊಕೇಶನ್ ಇರುವಂಥದ್ದು ಬ್ಯಾಂಗ್ಳೂರ್, ಡೆಲ್ಲಿ, ನೋಯ್ಡಾ, ಪೂನಾ ಆ್ಯಂಡ್ ಆಲ್ಸೋ ಗುರ್ಗಾಂವ್. 12 ಡೇಸ್ ಬ್ಯಾಕಲ್ಲಿ ಕಾಲ್ ಫಾರನ್ನು ಮಾಡಿದ್ದಾರೆ. ಐ ಮೀನ್ ಟು ಸೇ ಸ್ಟಿಲ್ ಯು ಹ್ಯಾವ್ ಟೈಮ್ ಟು ಅಪ್ಲೈ ಯುವರ್ ರೆಸ್ಯೂಮ್. ನಿಮ್ಮ ರೆಸ್ಯೂಮನ್ನು ನೀವು ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಕಂಪ್ನಿ ನೇಮ್ ಈಸ್ KC ಎಂಟರ್ಪ್ರೈಸಸ್ ಬ್ಯಾಂಗ್ಳೂರ್. KC ಎಂಟರ್ಪ್ರೈಸಸ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ನೋಡಿ ಇದು ಕೂಡ ಒಂದು ಫುಲ್ ಟೈಮ್ ಜಾಬ್ ಆಗಿದೆ. ನಂಬರ್ ಆಫ್ ವೇಕೆನ್ಸಿ ಓನ್ಲಿ 1 ಇನ್ ನಂಬರ್, ಕೇವಲ ಒಂದೇ ಒಂದು ವೇಕೆನ್ಸಿ ಇರುವಂಥದ್ದು. ಜಾಬ್ ಯಾವುದು ಅಂತಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್ಸ್. 5 years ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಹಾಗೆ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಇಟ್ ಈಸ್ ಆಲ್ಸೋ ದ ಒನ್ ಆಫ್ ದ ಪೋಸ್ಟ್ ಅವೈಲೇಬಲ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಬ್ಯಾಂಗ್ಳೂರಲ್ಲಿ ಅವೈಲೇಬಲ್ ಆಗಿರುವಂಥದ್ದು. ನೆಕ್ಸ್ಟ್ ಕಂಪ್ನಿ ನೇಮ್ ಯಾವುದು ಅಂತಂದರೆ ಇಂಡಿಯಾಕಾಸ್ಟ್ ಟೂಲಿಂಗ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ ಓನ್ಲಿ. ಓಕೆ, ಇವರು ಪ್ರೊವೈಡ್ ಮಾಡುವಂಥ ಸ್ಯಾಲ್ರಿ 2,40,000 per year. ಟೈಪ್ ಆಫ್ ದ ಜಾಬ್ ಈಸ್ ಫುಲ್ ಟೈಮ್ ಜಾಬ್. ಇದು ಇವರು ವಾಕಿನ್ ನೋಡಿ, ಇವರು ವಾಕಿನ್ ಇಂಟರ್ವ್ಯೂ ಅಂತ ಹೇಳಿದ್ದಾರೆ. ಆದರೆ ವೆನ್ಯೂ, ಟೈಮಿಂಗ್ಸು, ಡೇಟ್ ಯಾವುದನ್ನು ಕೊಟ್ಟಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ ಹೇಳಿ, ಇವರು ತಮ್ಮ ಕಾಂಟ್ಯಾಕ್ಟ್ಸ್ ನಂಬರ್ಸನ್ನು ಹಾಗೆ ಕಂಪ್ನಿ ವೆಬ್ಸೈಟ್ ಆಗಿರ್ಬೋದು, ಇಮೇಲ್ಸ್ಗಳು ಎಲ್ಲವನ್ನು ಕೂಡ ಅವರು ತಮ್ಮ ಸೈಟಲ್ಲಿ ಹಾಕಿಟ್ಟಿದ್ದಾರೆ. ನೀವೇನು ಮಾಡ್ಬೋದು ಹೇಳಿ, ಚೆಕ್ಕನ್ನು ಮಾಡ್ಬೋದು. ಅಥವಾ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟನ್ನು ಮಾಡಿ ನೀವೇನು ಮಾಡ್ಬೋದು ಹೇಳಿ, ನಿಮ್ಮ ಕ್ವಶನ್ಸ್ಗಳನ್ನು ಕೇಳ್ಬೋದು. ಯಾವಾಗ ಇಂಟರ್ವ್ಯೂ ಇದೆ, ಯಾವ ಟೈಮಲ್ಲಿದೆ, ಯಾವ ಲೊಕೇಶನಲ್ಲಿದೆ, ವೆನ್ಯೂ ಏನು ಎಲ್ಲವನ್ನು ಕೇಳ್ಬೋದು. ಡೆಫಿನೆಟಾಗಿ ಅವ್ರು ರಿಪ್ಲೈಯನ್ನು ಮಾಡ್ತಾರೆ. ಮಾಡೋದಿಲ್ಲ ಅಂತಂದರೆ ಅವ್ರು ನಂಬರ್ ಪ್ರೊವೈಡ್ ಮಾಡೋದಿಲ್ಲ. ಇದು ಇಫ್ ದೇ ಆರ್ ಪ್ರೊವೈಡ್ ದ ನಂಬರ್ ಮೀನ್ಸ್ ದೇ ವಿಲ್ ಡೆಫಿನೆಟ್ಲಿ ಕೋಆಪ್ರೇಟಿವ್, ನಿಮ್ಮ ಮಾತಿಗೆ ಕೋಆಪ್ರೇಷನನ್ನು ಕೊಡ್ತಾರೆ. ಸೊ ಡೂ ಇಟ್. ಕಾಂಟ್ಯಾಕ್ಟನ್ನು ಮಾಡಿ ಅವರಿಂದ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿ ಹಾಗೆ ಇಂಟರ್ವ್ಯೂಗಳಿಗೆ ಅಟೆಂಡನ್ನು ಆಗಿ. ಓಕೆ, ಈ ಕಂಪನಿ ಪ್ರೊವೈಡ್ ಮಾಡುವಂಥ ಸ್ಯಾಲ್ರಿ 2,40,000 per year. ಜಾಬ್ ಇರುವಂಥದ್ದು ಕ್ವಾಲಿಟಿ ಎಂಜಿನಿಯರ್. ದೆನ್ ಫೈನಲಿ ಕ್ರೆಡಲ್ ರನ್ವೇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ಜಾಬ್ ಇರುವಂಥದ್ದು ಮೆಕ್ಯಾನಿಕಲ್ ಇನ್ಸ್ಟಾಲೇಷನ್ ಇಂಜಿನಿಯರ್. ಇಟ್ ಈಸ್ ಆಲ್ಸೋ ದ ಫುಲ್ ಟೈಮ್ ಜಾಬ್. ಎಜುಕೇಷನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಲೊಕೇಶನ್ ಇರುವಂಥದ್ದು ಬ್ಯಾಂಗ್ಳೂರ್. ಹಾಗೆ ಇವರು ಇಂಗ್ಲೀಷ್ ಬೇಕು ಅಂತ ಪ್ರಿಫರನ್ನು ಮಾಡಿದ್ದಾರೆ, ಫ್ಲೂಯೆಂಟ್ ಇನ್ ಇಂಗ್ಲೀಷ್. ದೆನ್ ಇವ್ರ ಕಂಪ್ನಿ ವೆಬ್ಸೈಟ್ ನೋಡಿ, www.cleanindiagroup.com. ನೋಡಿ ಇದು ಕಂಪ್ನಿ ವೆಬ್ಸೈಟು. ಈ ಕಂಪ್ನಿ ವೆಬ್ಸೈಟ್ ಮೂಲಕ ನೀವು ಅವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗೆಯೇ ಈ ವೆಬ್ಸೈಟ್ಗಳನ್ನು ಹಾಗೆ ಎಲ್ಲ ಕಂಪ್ನಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಯು ಕ್ಯಾನ್ ಚೆಕ್ ಇಟ್. ನೀವು ಚೆಕ್ಕನ್ನು ಮಾಡ್ಬೋದು. ನೋಡಿ, ನಾನು ಆದಷ್ಟು ಇಲ್ಲಿ ಹೈಲೈಟ್ ಆಗಿರುವಂಥ ಕಂಪ್ನಿಗಳನ್ನು ಏನು ಮಾಡಿದ್ದೇನೆ ತೊಗೊಂಡು ಡಿಸ್ಕಷನ್ನ ಮಾಡಿದ್ದೇನೆ. ಇನ್ನೂ ತುಂಬ ಕಾಲ್ ಫಾರ್ ಇದೆ. ಇನ್ನೂ ಬೇಕಾದಷ್ಟು ಕಂಪ್ನಿಗಳು ಕಾಲ್ ಫಾರನ್ನು ಮಾಡಿದೆ. ಎಲ್ಲವನ್ನು ನನಗೆ ಇಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ವಿಡಿಯೋ ವಿಲ್ ಬಿ ಟೂ ಲೆಂದಿ. ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ. ಯು ವಿಲ್ ಗೆಟ್ ಬೋರ್. ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ ಹೇಳಿ, ಬೋರನ್ನಾಗುತ್ತೆ. ನಿಮ್ಗೆ ಇನ್ನೂ ಈ ರೀತಿಯಾದ ಜಾಬ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಸೆಷನಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಶೇರನ್ನು ಮಾಡ್ತೀನಿ. ಯಾವ ರೀತಿಯಾದ ಜಾಬ್ಗಳು ಬೇಕು ಅನ್ನುವಂಥದ್ರ ಬಗ್ಗೆ ನೀವು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು. ಡೆಫಿನೆಟಾಗಿ ಅದಕ್ಕೆ ಉತ್ತರಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಡೆಫಿನೆಟ್ಲಿ ಸರ್ಚನ್ನು ಮಾಡ್ತೇನೆ, ಆದಷ್ಟು ರಿಸರ್ಚ್ಗಳನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಪಡ್ತೇನೆ. ಓಕೆ, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಆ್ಯಂಡ್ ಶೇರ್ ಇಟ್
ಟು ದ ನೀಡಿ ಪೀಪಲ್. ನಿಮ್ಮ ಫ್ರೆಂಡ್ಸ್ಗಳಿಗೋ ಅಥವಾ ಯಾರು ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದಾರೋ ಅವರಿಗೆ ಇದನ್ನ ಶೇರನ್ನು ಮಾಡಿ, ಒಂದು ಉಪಯುಕ್ತವಾದಂತಹ ಮಾಹಿತಿ. ಹಾಗಾಗಿ ಅವರಿಗೆ ಜಾಬ್ ಪಡ್ಕೊಳ್ಳುವಂಥ ಅವಕಾಶಗಳು ಸಿಗುತ್ತೆ. ಅಂದರೆ ದೇ ಕ್ಯಾನ್ ಅಪ್ಲೈ, ಅಟ್ಲೀಸ್ಟ್ ದೇ ಕ್ಯಾನ್ ಗೋ ಫಾರ್ ದ ಇಂಟರ್ವ್ಯೂಗಾದರೂ ಹೋಗ್ತಾರೆ. ಇಂಟರ್ವ್ಯೂಗೆ ಹೋಗೋದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹೋದ ಎಲ್ಲ ಇಂಟರ್ವ್ಯೂಗಳಲ್ಲಿ ಪಾಸ್ ಆಗಬೇಕು ಅಂತ ಇಲ್ಲ. ಇಫ್ ಯು ಗೋ ಫಾರ್ ದ ಎಕ್ಸ್ಪೀರಿಯನ್ಸ್ ಯು ಗೆಟ್ ಸರ್ಟನ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್, ಒಂದು ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೌದಾ, ದಟ್ ಈಸ್ ಆಲ್ಸೋ ದ ವೆರಿ ಗುಡ್ ಬೆನಿಫಿಟ್. ಅದೊಂದು ಬೆನಿಫಿಟ್. ಯಾಕೆ ಹೇಳಿದೆ, ಎಟ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಟರ್ವ್ಯೂ ಇರುತ್ತಲ್ಲ, ಅದು ತುಂಬ ಪ್ರತಿಯೊಬ್ಬರಿಗೂ ಕೂಡ ತುಂಬ ಟೆನ್ಷನು, ಭಯ ಎಲ್ಲವೂ ಕೂಡ ಇರುತ್ತೆ. ಫಸ್ಟ್ ಇಂಟರ್ವ್ಯೂ ನೀವು ಪಾಸ್ ಮಾಡಿದ್ರಿ ಅಂತಂದರೆ ಆ ಭಯ ಆಗಿರ್ಬೋದು, ಆ ಟೆನ್ಷನ್ಸ್ಗಳು ಎಲ್ಲವೂ ಹೋಗಿಬಿಡುತ್ತೆ. ನೆಕ್ಸ್ಟ್ ಇಂಟರ್ವ್ಯೂದಲ್ಲಿ ನೀವು ಜಾಬ್ ತೊಗೊಳ್ಳುವಂಥ ಅವಕಾಶ ಹೆಚ್ಚಿರುತ್ತೆ. ಬಿಕಾಸ್ ಆ ಟೆನ್ಷನ್ಸ್ ಇರಲ್ಲ, ಆ ನರ್ವಸ್ನೆಸ್ ಇರಲ್ಲ, ಅವೆಲ್ಲವೂ ಕೂಡ ಫಸ್ಟ್ ಇಂಟರ್ವ್ಯೂದಲ್ಲಿ ಹೋಗ್ಬಿಡುತ್ತೆ. ಸೊ ದಟ್ಸ್ ವೈ ಗೋ ಫಾರ್ ಇಟ್ ಆ್ಯಂಡ್ ಟ್ರೈ ಟು ಕ್ರ್ಯಾಕ್ ದ ಇಂಟರ್ವ್ಯೂಸನ್ನು ಪಾಸ್ ಮಾಡಲಿಕ್ಕೆ ಅಥವಾ ಇಂಟರ್ವ್ಯೂನ ಫೇಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅಟ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ಲಿ ಜಾಬ್ ಸಿಗಬೇಕು ಅಂದರೆ ಆಗಲ್ಲ. ಯು ಶುಡ್ ಫೇಸ್ ದ ಇಂಟರ್ವ್ಯೂಸನ್ನು ಫೇಸ್ ಮಾಡಬೇಕು, ಅದರಿಂದ ಎಕ್ಸ್ಪೀರಿಯನ್ಸ್ ಬರಬೇಕು. ಡೆಫಿನೆಟ್ಲಿ ದೆನ್ ಯು ವಿಲ್ ಗೆಟ್ ದ ಜಾಬ್. ಏನಂತಂದರೆ ಯು ಡೂ ಇಟ್ ಎಫರ್ಟ್. ನಿಮ್ಮ ಪ್ರಯತ್ನವನ್ನು ಮಾಡಿ, ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಒಳ್ಳೆ ಫಲ ಸಿಗಲಿಕ್ಕೆ ಸಾಧ್ಯ. ಬಟ್ ಈಗಿನ ಸ್ಟೂಡೆಂಟ್ಸ್ ಹೇಗಿದ್ದಾರೆ ಅಂತಂದರೆ ಎವ್ರಿ ಒನ್ ಶುಡ್ ಅವೈಲೇಬಲ್ ವೆರಿ ಈಸಿಲಿ, ಪ್ರತಿಯೊಂದು ಈಸಿಯಾಗಿ ಅವೈಲೇಬಲ್ ಆಗಬೇಕು ಅಂತ ಟ್ರೈ ಮಾಡ್ತಾರೆ. ಬಟ್ ಇಟ್ಸ್ ನಾಟ್ ಲೈಕ್ ದಟ್, ಆ ರೀತಿ ಇಲ್ಲ. ಸೊ ಟ್ರೈ ಡೂ ಯುವರ್ ಬೆಸ್ಟ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ದ ಜಾಬ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್.